Hello everyone. Welcome to Business Studies class 11 or PSP. Today we know about a beautiful topic, that is business service, nature of a business services. So what is business? Business is an exchange of goods and services for the purpose of profit and service. Services are those separately identified essential intangible activities that provide satisfaction of the wants and are not necessarily linked to the sale of product or another services. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಸರ್ವಿಸ್ ಅನ್ನೋದು ಏನಾಗಿದೆ, ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಆರ್ಥಿಕ ಚಟುವಟಿಕೆ ಆಗೋಗ್ಬಿಟ್ಟಿದೆ. ಯಾಕಂತಂದರೆ ಈ ಸರ್ವಿಸ್ಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದ್ರ ಮೂಲಕವೇ ಆ ಸರ್ವಿಸನ್ನು ನಾವು ತಗೋಬೇಕಾಗುತ್ತೆ. ಯಾವುದೇ ಒಬ್ಬ ಗ್ರಾಹಕ ಸರ್ವಿಸನ್ನು ಕೇವಲ ಎಕ್ಸ್ಪೀರಿಯೆನ್ಸ್ ಮೇಲೆ ತಗೋಬೇಕಾಗತ್ತೆ ಹೊರತು ಈ ಒಂದು ಪ್ರಾಡಕ್ಟನ್ನು ಬಳಸಿದ ರೀತಿಯಲ್ಲಿ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ರೈಲ್ವೆ ಟಿಕೆಟ್ಗಳನ್ನು ನಾವು ತಗೋತೀವಿ. ಸೊ ಅಲ್ಲಿ ರೈಲ್ವೆ ಪ್ರಯಾಣವನ್ನು ಮಾಡಿದಾಗ ಮಾತ್ರ ಆ ಒಂದು ಸರ್ವಿಸ್ ಪ್ರೊವೈಡ್ ಆಗಲಿಕ್ಕೆ ಸಾಧ್ಯ. ಯಾವ ರೀತಿಯಾಗಿ ಸೇವೆ ಒಂದು ಆ ಎಕ್ಸ್ಪೀರಿಯೆನ್ಸು, ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸು ಗೊತ್ತಾಗುವಂಥದ್ದು. ಸೊ ರೈಲ್ವೆ ಡಿಪಾರ್ಟ್ಮೆಂಟಿಂದ ಸಿಗುವಂತಹ ಸರ್ವಿಸನ್ನು ನಾವು ತಗೊಳ್ಳೋದು ಯಾವಾಗ, ಆ ಒಂದು ರೈಲ್ವೆ ಪ್ರಯಾಣದ ಮೂಲಕ. ಸೊ ಹಾಗಾಗಿ ಬಿಸ್ನೆಸ್ ಸರ್ವಿಸ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳುವ. ಹೇಗೆ ಸರ್ವಿಸ್ನ ಪ್ರೊವೈಡ್ ಮೂಲಕ ಪ್ರಾಫಿಟನ್ನು ತಗೋತೀವಿ, ಅಥವಾ ಸರ್ವಿಸ್ನ ಕೆಲವೊಂದಿಷ್ಟು ನೇಚರ್ಗಳು ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಯಾವ್ಯಾವು, ಸರ್ವಿಸ್ನ ನೇಚರ್ ಅಂದರೆ ಸ್ವರೂಪ ಏನೇನು ಅನ್ನೋದು ಇವತ್ತಿನ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗುವ. ಸೊ ಫಸ್ಟ್ ಒನ್, ಇಂಟ್ಯಾಂಜಿಬಿಲಿಟಿ, ಅಗೋಚರತೆ. ಏನಾಗಿದೆ, ಇಂಟ್ಯಾಂಜಿಬಿಲಿಟಿ ಮೀನ್ಸ್ ಕಣ್ಣಿಗೆ ಕಾಣದೇ ಇರೋದು ಅಂತ. Service are intangible. They cannot be touched. They are experiential in nature. One cannot be taste a doctor's treatment or a touch entertainment. One can only experience it. And important implications of this quality of the offer can be often not to be determined before the consumption and therefore the purchases. ಸೊ ಇಲ್ಲೇನಾಗುತ್ತೆ, ಇಂಟ್ಯಾಂಜಿಬಿಲಿಟಿ ಅಂದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಸೊ ಈಗ ನೋಡಿ, ಇಂಟ್ಯಾಂಜಿಬಿಲಿಟಿ ಅಂದರೆ ಕಣ್ಣಿಗೆ ಕಾಣಿಸ್ದೆ, ಸರ್ವಿಸ್ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಗೋಚರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೆನಾಟ್ ಬಿ ಟಚ್ಡ್. ಸೊ ಇದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದ್ರ ಮೂಲಕನೇ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ಈ ಡಾಕ್ಟ್ರು ಕೊಡುವಂಥ ಟ್ರೀಟ್ಮೆಂಟನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಡಾಕ್ಟ್ರ್ ಟ್ರೀಟ್ಮೆಂಟನ್ನು ನಾವು ತೊಗೊಂಡಾಗಲಿ ನಮಗೆ ಅದು ಗುಣಮುಖ ಆಗುತ್ತೋ ಇಲ್ಲೋ, ಅಂದರೆ ಆ ಕ್ವಾಲಿಟಿ ಏನಾಗುತ್ತದು ಸರ್ವಿಸನ್ನು ತೊಗೊಂಡಾಗಲೇ ಮಾತ್ರ ಗೊತ್ತಾಗೋದು, ಅದನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಂಟರ್ಟೈನ್ಮೆಂಟನ್ನು, ಸೊ ನಾವು ಎಂಟರ್ಟೈನ್ಮೆಂಟ್ ಇದನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಎಂಟರ್ಟೈನ್ಮೆಂಟನ್ನು ನಾವು ಫೀಲ್ ಮಾಡ್ಬೋದು. ಅಂದರೆ ಈಗ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ವೀಕ್ಷಿಸೋದ್ರ ಮೂಲಕ ಆ ಒಂದು ಖುಷಿಯನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅದನ್ನು ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಸರ್ವಿಸ್ ಇಸ್ ಅನ್ ಇಂಟ್ಯಾಂಜಿಬಿಲಿಟಿ. ಅದೇನಾಗೋದಿಲ್ಲ, ಅದನ್ನು ನೋಡಲಿಕ್ಕೆ ಅಂದರೆ ಅದು ಕಣ್ಣಿಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ದೆನ್ ಸೆಕೆಂಡ್ ಒನ್, ಇನ್ಕನ್ಸಿಸ್ಟೆನ್ಸಿ. ಸೊ ಅಸಂಗತ. ಸೊ ಇನ್ಕನ್ಸಿಸ್ಟೆನ್ಸಿ ಮೀನ್ಸ್ ಅಂದರೆ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಡಿಫ್ರೆಂಟ್ ವೇಸ್ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಪ್ರತಿ ಬಾರಿ ಕೂಡ ಸೇವೆನ ಪ್ರೊವೈಡ್ ಮಾಡಿದವನು, ಸೊ ಸೇವೆನ ಯಾರು ತೆಗೆದುಕೊಳ್ತಾನೋ ಅವನು ಬೇರೆ ಬೇರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫ್ರೆಂಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಒಂದು ಮೊಬೈಲ್ ಶಾಪನ್ನೇ ಅಂತೇಳಿ ನಾವು ತೊಗೋಬೋದು. ಒಬ್ಬರು ಒಂದು ಪ್ರಾಡಕ್ಟನ್ನು, ಒಂದು ಫೀಚರನ್ನು ಅಥವಾ ಪ್ರಾಡಕ್ಟನ್ನು ತೊಗೊಂಡಿರ್ತಾರೆ. ಸೊ ಅವರಿಗೆ ಒಂದು ರೀತಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇನ್ನೊಬ್ರು ಅದೇ ಕಂಪನಿಯ ಅದೇ ಪ್ರಾಡಕ್ಟನ್ನು ತೊಗೊಂಡಿದ್ರು, ಅವರಿಗೆ ಇನ್ನೊಂದು ರೀತಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಸರ್ವಿಸ್ಗಳೇನಾಗುತ್ತೆ, ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಆಗಿದ್ದರೆ ಒಂದು ಪ್ರಾಡಕ್ಟು ಒಬ್ಬರಿಗೆ ಅದೇ ರೀತಿ ಸೇವೆನೇ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ಆ ಪ್ರಾಡಕ್ಟು ಇವನಿಗೂ ಅದೇ ಒಂದು ಆ ಕ್ವಾಲಿಟಿನೇ ಇರುತ್ತೆ, ಇವರಿಗೂ ಅದೇ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ಸೇವೆಯಲ್ಲಿ ಹಾಗಲ್ಲ, ಒಬ್ಬರಿಗೆ ಒಂದು ಬೇರೆ ಬೇರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರ ಒಂದು ಬೇಡಿಕೆಗೆ ಅನುಗುಣವಾಗಿ ಸರ್ವಿಸನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಒಂದು ಸರ್ವಿಸಸ್ಸು ಇನ್ಕನ್ಸಿಸ್ಟೆನ್ಸಿ ಆಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ಸೊ ಸೆಕೆಂಡ್ ನೇಚರ್ ಇಸ್ ಅ ಇನ್ಕನ್ಸಿಸ್ಟೆನ್ಸಿ. ಆ್ಯಂಡ್ ಥರ್ಡ್ ಒನ್ ಇಸ್
ಇನ್ಸೆಪರಾಬಿಲಿಟಿ. ಸೊ ಇನ್ಸೆಪರಾಬಿಲಿಟಿ ಮೀನ್ಸ್ ಬೇರ್ಪಡಿಸಲಾಗದಿರುವಿಕೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸರ್ವಿಸಸ್. Simulations activities of production and consumptions being performed. They makes the production and consumption of services it seem to be inseparability. While we can manufacture a car today and sell after say a month, this often not possible with the services that have to be consumed as and when they are produced. Services provided may be designed to substitute for the person by using appropriate technology, but interaction with the customers remains the key feature of services. ಸೊ ಇನ್ಸೆಪರಾಬಿಲಿಟಿ ಮೀನ್ಸ್ ಏನಂತಂದರೆ ಬೇರ್ಪಡಿಸಲಾಗದಿರುವಿಕೆ. ಹಾಗಾದರೆ ಈಗ ಸರ್ವಿಸ್ ಮತ್ತು ಆ ಒಂದು ಗ್ರಾಹಕರಿಂದ ಮತ್ತು ಆ ಪ್ರಾಡಕ್ಟ್ಗಳಿಂದ, ಉದಾಹರಣೆಗೆ ನಾವೇನು ಮಾಡ್ತೀವಿ, ಪ್ರಾಡಕ್ಟನ್ನು ಉತ್ಪಾದನೆ ಮಾಡಿದವನು ಫಾರ್ ಎಕ್ಸಾಂಪಲ್ ಕಾರನ್ನು ಉತ್ಪಾದನೆ ಮಾಡಿದ್ದಾನೆ ಅಂದ್ಕೊಳ್ಳಿ. ಆ ಕಾರನ್ನು ನಾವು ಇವತ್ತು ಉತ್ಪಾದನೆ ಮಾಡೋದು, ಮುಂದೆ ಏನು ಮಾಡ್ಬೋದು, 1 ವರ್ಷ ಬಿಟ್ಟು ಅಥವಾ 1 ತಿಂಗಳ ಬಿಟ್ಟು ಅದನ್ನು ಸೇಲ್ ಮಾಡ್ಬೋದು, ಸೊ ಮಾರಾಟ ಮಾಡ್ಬೋದು. ಆದರೆ ಸರ್ವಿಸ್ ಕೊಡೋನು ಹಾಗಾಗಲೋದಿಲ್ಲ. ಈ ಸರ್ವಿಸಲ್ಲಿ ಏನಾಗುತ್ತೆ ಅಂತಂದರೆ ಅವನೇನು ಮಾಡಬೇಕಾಗತ್ತೆ, ಆ ಕೊಡುವಂತಹ ಒಬ್ಬ ಯಾರು ಕೊಡ್ತಾನೋ ಸರ್ವಿಸನ್ನು ಅವನು ಅಲ್ಲೇ ಸರ್ವಿಸನ್ನು ನೀಡಬೇಕಾಗುತ್ತೆ. ಅಂದರೆ ಈ ಒಂದು ಸರ್ವಿಸ್ಸು ಉತ್ಪಾದನೆ ಮತ್ತು ಅಲ್ಲಿ ಕೊಡೋದು ಎರಡೂ ಕೂಡ ಎಟ್ ಎ ಟೈಮ್ ನಡೆಯುವಂಥದ್ದು, ಸರ್ವಿಸನ್ನು ಪ್ರೊವೈಡ್ ಮಾಡುವಂಥದ್ದು. ಈ ಒಂದು ಮಾರಾಟದಲ್ಲಿ ವಸ್ತುಗಳನ್ನು ಸೇಲ್ ಮಾಡೋದ್ರಲ್ಲಿ ಹಾಗಾಗೋದಿಲ್ಲ. ಉತ್ಪಾದನೆಗೂ ಮತ್ತು ಮಾರಾಟಕ್ಕೂ ಹೆಚ್ಚಿನ ಟೈಮ್ ವ್ಯಾಲಿಡಿಟಿ ಅಂದರೆ ಟೈಮ್ ಇರುತ್ತೆ. ಆದರೆ ಸರ್ವಿಸಲ್ಲಿ ಹಾಗಲ್ಲ, ಉತ್ಪಾದನೆ ಮತ್ತು ಮಾರಾಟ ಪ್ರಕ್ರಿಯೆ ಎರಡು ಎಟ್ ಎ ಟೈಮಲ್ಲಿ ನಡೆಯುತ್ತೆ. ಈಗ ಒಂದು ಟೆಕ್ನಾಲಜಿಯ ಬೇಸ್ ಮೇಲೆ ಫಾರ್ ಎಕ್ಸಾಂಪಲ್ ATM ಮಷೀನು, ಇಲ್ಲಿ ಏನಾಗುತ್ತೆ ಅಂತಂದರೆ ಆ ಒಂದು ಮಷೀನಲ್ಲಿ ದುಡ್ಡನ್ನು ಅಂದರೆ ಬ್ಯಾಂಕಿಂಗ್ ಸೇವೆಗಳಲ್ಲಿ ಅದನ್ನು ಮಾಡ್ಲಿಕ್ಕಾಗತ್ತೆ. ಆದರೆ ಕೆಲವೊಂದಿಷ್ಟು ಬ್ಯಾಂಕಿನ FDನ ಇಟ್ಟಿರ್ಬೋದು, ಅದನ್ನ ತೆಗೆದುಕೊಳ್ಳೋದಿರ್ಬೋದು. ಆವಾಗ ಒಂದು ಅಲ್ಲಿರುವಂತಹ ಗ್ರಾಹಕನಿಗೆ ಏನಾಗಬೇಕಾಗತ್ತೆ, ಬ್ಯಾಂಕಿನ ಸರ್ವಿಸಸ್ಸನ್ನು ನೀಡುವಂಥವ್ರು ಬೇಕೇ ಬೇಕಾಗುತ್ತೆ. ಆವಾಗ ಕಮ್ಯುನಿಕೇಷನ್ಸ್ ಉಂಟಾಗಲೇಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಸರ್ವಿಸ್ಗಳೇನಾಗುತ್ತೆ, ಆ ಸರ್ವಿಸಿನ ಒಂದು ಇದು ಎಲ್ಲಿ ಉತ್ಪಾದನೆ ಆಗುತ್ತೋ ಅಲ್ಲೇ ಮಾರಾಟ, ಅಂದರೆ ಆನ್ ದ ಸ್ಪಾಟೇ ಆ ಒಂದು ಪ್ರಕ್ರಿಯೆ ನಡೆಯುವ ಮೂಲಕ ಆಗುತ್ತೆ ಅಂತ. ಈ ವಸ್ತುಗಳ ಉತ್ಪಾದನೆ ಥರ ಆಗೋದಿಲ್ಲ, ಉತ್ಪಾದನೆ ಮಾಡಿ ಅದ ನಂತರ ಎಷ್ಟೋ ದಿನಗಳ ನಂತರ ಬೇಕಾದರೂ ಮಾರಾಟ ಮಾಡೋದು, ಈ ಥರಗಳು ಸರ್ವಿಸಲ್ಲಿ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಉತ್ಪಾದನೆ ಮತ್ತು ಮಾರಾಟ ಪ್ರಕ್ರಿಯೆಗಳನ್ನ ಬೇರೆಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಂದರೆ ಎಟ್ ಎ ಟೈಮಲ್ಲೇ ನಡೆಯುವಂಥದ್ದು ಅಂತ. ದಿಸ್ ನೆಕ್ಸ್ಟ್ ಇನ್ವೆಂಟರಿ. ಸೊ ಲೆಸ್ ಇನ್ವೆಂಟರಿ ಅಂತಂದರೆ ಕಡಿಮೆ ದಾಸ್ತಾನು ಅಂತ ಹೇಳಿ. ಸೊ ಇಲ್ಲಿ ಇಟ್ ಕ್ಯಾನಾಟ್ ಬಿ ಸ್ಟೋರ್ಡ್ ಫಾರ್ ಎ ಫ್ಯೂಚರ್ ಯೂಸ್. So already I told service is a intangible, intangible components and therefore cannot be stored in a future use. That is, the services are perishable and provides can be at the best store some associated with the goods but not services itself. ಸೊ ಇಲ್ಲಿ ಏನಾಗುತ್ತೆ, ಕಡಿಮೆ ದಾಸ್ತಾನು, ಸರ್ವಿಸನ್ನು ಸ್ಟೋರ್ ಮಾಡಲಿಕ್ಕೆ ಇಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಆಲ್ರೆಡಿ ಹೇಳ್ದಂಗೆ ಕಣ್ಣಿಗೆ ಕಾಣಿಸದೇ ಇರುವಂಥದ್ದು. ಸೊ ಸರ್ವಿಸ್ಗೆ ಸಂಬಂಧಪಟ್ಟ ಹಾಗೆ ಆ ಸರ್ವಿಸ್ನ ಯಾವ ಸರ್ವಿಸ್ಗಳನ್ನು ನೀಡ್ತೀವೋ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವಸ್ತುಗಳನ್ನು ಸ್ಟೋರ್ ಮಾಡ್ಬೋದೇ ಹೊರತು ಸರ್ವಿಸನ್ನೇ ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇಲ್ಲಿ ಕಡಿಮೆ ದಾಸ್ತಾನನ್ನು ಹೊಂದಿರುವಂಥದ್ದು. ಯಾವ ಸರ್ವಿಸ್ಗಳಿಗೆ ಬೇಕಾಗುತ್ತೋ ಆ ಸರ್ವಿಸ್ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ಮಾತ್ರ ನಾವೇನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು, ಹೊರತು ಆ ಸರ್ವಿಸನ್ನೇ ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆವಾಗ ನಾನೊಂದು ಎಕ್ಸಾಂಪಲ್ ಕೊಟ್ಟೆ, ಈ ರೈಲ್ವೆ ಟಿಕೆಟನ್ನು ಬುಕ್ ಮಾಡ್ಬೋದು. ಸೊ ರೈಲ್ವೆ ಟಿಕೆಟ್ನ ಬುಕ್ ಮಾಡಿದ್ರೆ ಅದು ಸರ್ವಿಸ್ ಅಂತ ಆಗಲ್ಲ. ಸೊ ಇಲ್ಲಿ ಪ್ರಯಾಣ ಮಾಡಿದಾಗ ಮಾತ್ರ ಆ ಒಂದು ಪ್ರಯಾಣದ ಒಂದು ಎಕ್ಸ್ಪೀರಿಯೆನ್ಸು ಸರ್ವಿಸು ಸಿಗೋದು ನಮಗೆ. ಸೊ ಹಾಗಾಗಿ ಈ ರೈಲ್ವೆ ಟಿಕೆಟ್ ಅನ್ನೋದು ಏನಾಗುತ್ತೆ, ಆ ಒಂದು ಸರ್ವಿಸ್ಗೆ ಇರುವಂತಹ ಕಡಿಮೆ ದಾಸ್ತಾನು ಅಂದರೆ ಸ್ಟೋರೇಜ್ ವಿಷಯ ಅಂತ ಹೇಳ್ಬೋದು. ಆದರೆ ಪ್ರಯಾಣವನ್ನು ನಾವು ಮಾಡ್ತೀವಿ ಅನ್ನೋದು ಏನು ಮಾಡುವಂಥದ್ದು, ಅಲ್ಲಿ ಆ ಒಂದು ಸರ್ವಿಸ್ ಸಿಗೋದು ಯಾವಾಗ ಅಂತಂದರೆ ಪ್ರಯಾಣ ಮಾಡಿದಾಗ ಮಾತ್ರ. ಸೊ ಕಡಿಮೆ ದಾಸ್ತಾನು ಹೊಂದಿರುತ್ತೆ, ಇದನ್ನು ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸರ್ವಿಸಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಮಾತ್ರ ಸ್ಟೋರ್ ಮಾಡ್ಬೋದು ಅಂತ. ದೆನ್ ಲಾಸ್ಟ್ ಒನ್, ಇನ್ವಾಲ್ವ್ಮೆಂಟ್. ಸೊ ಇನ್ವಾಲ್ವ್ಮೆಂಟ್ ಮೀನ್ಸ್ ತೊಡಗಿಸಿಕೊಳ್ಳುವಿಕೆ ಅಂತ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಸರ್ವಿಸಸ್ is the participation of the customer in the services delivery process. A customer has the opportunity to get the services modified according to the specific requirement. ಸೊ
ಇಲ್ಲಿ ಏನಾಗುತ್ತೆ, ಒಬ್ಬ ಗ್ರಾಹಕ ತನ್ನನ್ನು ಏನು ಮಾಡಿರ್ತು ಸರಿಯಾಗಿ ತೊಡಗಿಸಿಕೊಳ್ಳೋದು ಇಲ್ಲಿ ಸೇವೆಯಲ್ಲಿ ಪ್ರಮುಖವಾಗಿ ಇರುತ್ತೆ. ಯಾಕಂತಂದರೆ ಆ ಗ್ರಾಹಕನಿಗೆ ಸರಿಯಾದ ರೀತಿಯಲ್ಲಿ ಆ ಸೇವೆಗಳನ್ನು ಕೊಟ್ಟಾಗ, ಅಂದರೆ ಅವನು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಅಂತ. ಯಾಕಂತಂದರೆ ಅವನು ಎಕ್ಸ್ಪೀರಿಯನ್ಸ್ ಮೂಲಕನೇ ಒಂದು ಸೇವೆಯನ್ನು ಪಡೆಯೋ ಕಾರಣದಿಂದಾಗಿ ಅವನಿಗೆ ಫಾರ್ ಎಕ್ಸಾಂಪಲ್ ಒಬ್ಬ ಪೇಷಂಟು ಡಾಕ್ಟರ್ಸಿಂದ ಸರ್ವಿಸನ್ನು ಪಡೆಯೋದು, ಟೀಚರ್ ಸ್ಟೂಡೆಂಟ್ಸು ಸರ್ವಿಸನ್ನು ಪಡೆಯೋದು. ಸೊ ಇಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಅವನಿಗೆ ಮುಕ್ತವಾಗಿ ಅವಕಾಶ ಸಿಗುತ್ತೆ. ಅಂದರೆ ಅವನೇ ಸ್ವತಃ ಆ ಸರ್ವಿಸನ್ನು ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಏನಾಗುತ್ತೆ ಇನ್ವಾಲ್ವ್ಮೆಂಟ್, ತೊಡಗಿಸಿಕೊಳ್ಳಲಿಕ್ಕೆ ಇದು ಸಹಾಯ ಆಗುತ್ತೆ ಅಂತ. ಸೊ ದೀಸ್ ಆರ್ ಆಲ್ ನೇಚರ್ ಆಫ್ ಅ ಸರ್ವಿಸಸ್: ಇಂಟ್ಯಾಂಜಿಬಿಲಿಟಿ, inconsistency, inseparability, less inventory, and involvement. So it's 5 I's of services is called. ಏನು ಮಾಡ್ತೀವಿ ಇಲ್ಲಿ ಸರ್ವಿಸ್ನ ಬಗ್ಗೆ 5 I's of called ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಯಾಕಂತಂದರೆ ಈ ಒಂದು 5 ನೇಚರ್ ಆಫ್ ಅ ಸರ್ವಿಸಸ್ ಆರ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಸರ್ವಿಸಸ್. I hope today lesson you will understand. If you like this video, please like, share and subscribe. Thank you.